ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನಾವಿವತ್ತು ಒಂದು ಪ್ಲೇಸಿಗೆ ಬಂದಿದ್ದೇವೆ ನೋಡಿ, ನಮ್ಮೂರಿಗೆ ಲಾಸ್ಟ್ ಪ್ಲೇಸ್. ಸೊ ಪ್ಲೇಸ್ ಯಾವುದು ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ನಾವಿವತ್ತು ಮಾವಿನ ಹಣ್ಣು ತೆಗಿಲಿಕ್ಕೆ ಬಂದಿದ್ದೀವಿ. ಸೊ ನಾನು ಮತ್ತು ಕ್ಯಾಮರಾಮ್ಯಾನ್ ಬಂದಿದ್ದಾನೆ. ಸೊ ನಿನ್ನೆ ಒಂದು 7-8 ಸಿಕ್ಕಿತ್ತು, ಅದನ್ನು ತಗೊಂಡೋಗಿದ್ವಿ. ಸಖತ್ತು ಮಾತ್ರ ಟೇಸ್ಟ್ ಇತ್ತಾ. ಸೊ ನೋಡಿ, 2 ಮಾವಿನ ಮರ ಎಸಿಡ್ರಿ. ಸೊ ಈ ಪ್ಲೇಸಲ್ಲಿ ಅಷ್ಟು ಯಾರು ಬರೋದಿಲ್ವಾ, ಮುಂಚೆಲ್ಲ ಮಕ್ಕಳು ಎಲ್ಲ ರಾಶಿ ಬರ್ತಿತ್ತು. ಸೊ ನಾವು ಈಗ ತೆಗಿಲಿಕ್ಕೆ ಹೋಗ್ತಿದ್ದೇವೆ ಅಂದರೆ ಅದಕ್ಕೆ ಬೇಕಾಗೋದು ರೋಪು, ಕಲ್ಲು ಹಾಕ್ಕೊಂಡು ಉಂಟಲ್ಲ, ಈಗ ತೆಗುವಂಥ ಒಂದು ಪ್ಲ್ಯಾನ್. ನಿನ್ನೆ ಮನೆ ಹತ್ರ ತೆಗೆದಿದ್ವಿ. ಸೊ ಅದರದ್ದೊಂದು ಯೂಟ್ಯೂಬ್ ವಿಡಿಯೋ ನಾನು ಮಾಡಲಿಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಅದು ಕೂಡ ನಿಮಗೆ ತೋರಿಸ್ತೀನಿ ನಾನು ಕೂಡ. ಸೊ ಈ ಪ್ಲೇಸಲ್ಲಿ ಮಾತ್ರ ಸ್ವಲ್ಪ ಇಕ್ಕಟ್ಟಾಗಿದೆ ನೋಡಿ. ಮಾವಿನ ಹಣ್ಣು ನಿಮಗೆ ತೋರ್ತಾ ಉಂಟು, ತುಂಬ ಟೇಸ್ಟಿ ಆಗಿದೆ ಕೂಡ. ಈಚೆ ಕಡೆ ದೊಡ್ಡ ಉಂಟು. ಸೊ ನಾನೀಗ ತೆಗಿಲಿಕ್ಕೆ ರೆಡಿ ಆಗ್ತಿದ್ದೀನಿ. ನಮ್ಮ ಕ್ಯಾಮ್ರಾಮನ್ ತುಂಬ ಶಾರ್ಪ್ ಇದ್ದಾನೆ. ನಕ್ಕ. ಸೊ ಫ್ರೆಂಡ್ಸ್ ನಿಲ್ಲಿ ನಕ್ಕ ಕಾಲ್ಪುಳಿಸೋದು ನಕ್ಕ. ಸೊ ಫ್ರೆಂಡ್ಸ್, ವಿಷಯ ಏನಂದರೆ, ಇದೆಲ್ಲ ಬಿದ್ದಿದ್ದೇವಲ್ಲ, ನಕ್ಕ ಹಂಗೇಜಲ್ಲ. ಸೊ ಇದು ನೋಡಿ, ಸ್ವಲ್ಪ ಸೀಲ್ ಆಗಿದೆ ಅಲ್ಲ. ನಿಜವಾಗಿ ನಾನು ನಿಮಗೋಸ್ಕರನೇ ಹೇಳ್ತಿರೋದು. ವಿಷಯ ಏನಂದರೆ ಸೊ ಇಲ್ಲಿ ಸ್ವಲ್ಪ ಹಾಕ್ತಿದ್ದೀನಿ. ಕರೆಕ್ಟಾಗಿ ಬಿದ್ದಿದೆ. ಸೊ ಫ್ರೆಂಡ್ಸ್ ನೋಡಿ, ಕಲ್ಲು ಬಂತು. ಲಗ್ಗೆ. ಸೊ ಈ ಒಂದೇ ಇದರಲ್ಲಿ ಉಂಟಲ್ಲ ಫ್ರೆಂಡ್ಸ್, ನೋಡಿ ನಮ್ಮ ಕ್ಯಾಮ್ರಾಮನ್ ಈಗ ಒಟ್ಟಾಗ್ತಾನೆ, ನಮ್ಮನೆ ಹುಡುಗ. ಎಸ್ ಬಿತ್ತು. ತಡ್ದಿಗೆ ಕಕ್ಕರ್ ರಾಬು ಗಾಯ್ಸ್, 5 ಮಾವಿನ ಹಣ್ಣು ಸಿಕ್ಕಿದೆ. ಮತ್ತೆ ಅಣ್ಣ ತೆಗಿತಿದ್ದಾನೆ. ಸೊ ಗೈಸ್, ಆ ಒಂದು ಕೊಂಬೆಗೆ ಉಂಟಲ್ಲ, ಇದ್ದು ಅಷ್ಟು ಖಾಲಿ ಆಗಿದೆ. ನಾನು ಇನ್ನೊಂದು ಇದಕ್ಕೆ ಹಾಕ್ತಿದ್ದೇನೆ ಈಗ. ತೆಗುವಾಗ ಕೂಡ ಹಾಗೆ, ತೆಗುವಾಗ ನೀವು ಡೈರೆಕ್ಟ್ ಅದು ಕಲ್ಲಲ್ಲಿ ಎಳಿಬಾರ್ದು. ಕಲ್ಲು ರಿವರ್ಸ್ ಆಗಿ ಹೊಡೆದ್ರೆ ಮುಖಕ್ಕೇನಿಲ್ಲ. ಸೊ ನಾವು ಕಲ್ಲಿಂದ ವಾಪಸ್ ರಿಟರ್ನ್ ಎಳ್ಕೊಳ್ಬೇಕು, ಆವಾಗ ನಿಮಗೆ ಏನು ಸಮಸ್ಯೆ ಆಗೋದಿಲ್ಲ. ಸೊ ಈ ಥರ ಗಂಟು ಎಲ್ಲ ಇರಬಾರ್ದು, ಗೊತ್ತಾಯ್ತಾ? ಸ್ವಲ್ಪ ಸಮಸ್ಯೆ ಕೊಡ್ತದೆ. ಸೊ ಹಗ್ಗ ಸ್ವಲ್ಪ ಕಮ್ಮಿ ಉಂಟು, ಹಾಗಾಗಿ ನಾನು ಗಂಟು ಹಾಕಿದ್ದೀನಿ ಅಷ್ಟೇ. ಫ್ರೆಂಡ್ಸ್, ಫೈನಲ್ ಆಗಿ ಸೊ ನಮ್ಮ ಕ್ಯಾಮ್ರಾಮ್ಯಾನ್ಗೆ ಎಳಿಲಿಕ್ಕೆ ಆಗಲಿಲ್ಲ ಅಂದರೆ ಅದಕ್ಕೆ ನಾನೇ ಹೇಳಿದೆ 6 ಓಕೆ. ನೋಡ್ಬೋದು ನೀವು ಇಲ್ಲಿ ಬಿದ್ದಿದೆ ಅಲ್ಲ, ನನಗೆ ಕಾಪ್ಲೇರು. ಓಹೋ, ಹೇಗೆ ಉಂಟು ನೋಡಿ, ಒಳ್ಳೆ ಹಣ್ಣಾಗಿದೆ ಫ್ರೆಂಡ್ಸ್. ಸೊ ಇರುವೆ ಅಂತೂ ರಾಶಿ ಇದೆ ಇಲ್ಲಿ. ನೋಡ್ತಿರ್ಬೋದು ಇರುವೆ.
ಫ್ರೆಂಡ್ಸ್ ನೋಡಿ, ಇಲ್ಲೊಂದು ಈಗೊಂದು ಕೊಂಬೆಗೆ ಹಾಕಿದ್ದೀವಿ, ಖಾಲಿ ಹಣ್ಣು ಮಾವಿನ ಹಣ್ಣು ಫುಲ್ ಅಂದರೆ ಫುಲ್ ಹಣ್ಣಾಗಿದೆ. ಎಸ್ ನೋಡಿ ಬಿಟ್ಟು ಕೊಡು. ಸೊ ಫ್ರೆಂಡ್ಸ್ ನೋಡಿ, ಅವನು ಈಗಲೇ ಇದು ಮಾಡ್ತಿದ್ದಾನಂತೆ, ಅಂದರೆ ಅದು ಕೆಲವು ಕಡೆ ಮಿಸ್ಸಿಂಗ್ ಆದರೆ ಸ್ವಲ್ಪ ಸಮಸ್ಯೆ ಆಗ್ತದೆ, ಹಾಗಾಗಿ ದೊಡ್ಡದು ಮಾತ್ರ ಹಣ್ಣಾಗಿದೆ. आता यूट्यूब लाईव्ह करजे येतली मारा मागे या सरी ना मोबाईल इतलाच. ಸೊ ಫೈನಲ್ ಆಗಿ 3-6 ಸಿಕ್ಕಿದ್ವಿ. ಮತ್ತು ಕೆಲವು ಉಂಟು ಮತ್ತು ಸಿಕ್ಕಾಪಟ್ಟೆ ನೋಡಿ ಫ್ರೆಂಡ್ಸ್. ಇದು ಜಾಗ ಉಂಟಲ್ಲ ಸ್ವಲ್ಪ ಪ್ಲೇನ್ ಇಲ್ಲ, ಫುಲ್ಲು ಇಕ್ಕಟ್ಟಾಗಿದೆ. ಹಾಗಾಗಿ ನಮಗೆ ಆ ಕಲ್ಲು ಬಿಸಾಕಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಮತ್ತು ಇಲ್ಲಿ ಇರುವೆಗಳ ರಾಶಿಯ ಫೈನಲ್ ಆಗಿ ಮನೆ ಕಡೆ ಹೊರಡ್ತಿದ್ದೀವಿ. ಸೊ 1 ಚೀಲ ತೊಗೊಂಡ್ಬಂದಿದ್ದೀವಿ, 1 ಚೀಲ ಫುಲ್ ಆಗಿದೆ. ಸೊ ವೆಯ್ಟ್ ಜಾಸ್ತಿ ಆಗಿ ಅದ್ರದ್ದು ಒಂದು ಚೆಟ್ಟು ಕಟ್ಟೆ ಆಯಿತು. ಹಂಗಡ್ತಿ ತುಂಬ ವೆಯ್ಟ್ ಇದ್ದಾನೆ ಅಂತ ಹೇಳ್ತಿದ್ದಾನೆ ನಮ್ಮನೆ ಹುಡುಗ. ಸೊ ನಾನಂತೂ ಅಂದ್ಕೊಂಡಿರಲಿಲ್ಲ ಫ್ರೆಂಡ್ಸ್ ಇಷ್ಟು ಸಿಗ್ಬೋದು ಅಂತ, ಯಾವುದು ಮಾವಿನ ಹಣ್ಣು. ಸೊ ನಾವು ಸಣ್ಣವರು ಇರುವಾಗ ಉಂಟಲ್ಲ, ಒಂದು 7-8 ಕ್ಲಾಸ್ ಇರುವಾಗ ಕೂಡ ನನ್ನೊಂದು ಗ್ರೂಪೇ ಬರ್ತಿತ್ತು. ಹೀಗೆ ಎಲ್ಲ ಗ್ರೂಪ್ ಎಲ್ಲ ಡಿವೈಡ್ ಆಗಿದೆ. ಅಂದರೆ ಅಷ್ಟು ಇಂಟ್ರೆಸ್ಟ್, ಅಂದರೆ ಬಂಡ ಎಲ್ಲ ತೆಗಿಲಿಕ್ಕೆ ಬರ್ತಿದ್ವ. ಅಂದರೆ ಈಗಿನ ಮಕ್ಕಳಿಗೆ ಅದೇ ಅಲ್ಲ ಬುದ್ಧಿ. ಸೊ ಇದು ಮಾತ್ರ ಫ್ಲೇವರ್ ಉಂಟಲ್ಲ, ಯಾವ ಫ್ಲೇವರ್ ಅಂತ ನಂಗೆ ಕೂಡ ಗೊತ್ತಿಲ್ಲ. ಅದು ಒಳ್ಳೆ ಟೇಸ್ಟ್. ಅಂದರೆ ನಿನ್ನೆ ತಗೊಂಡೋಗಿದ್ವಿ, ನಿನ್ನೆ ಒಂದು 4-5 ತಗೊಂಡೋಗಿದ್ವಿ, ಸಕ್ಕದಿತ್ತು ಮಾತ್ರ ಟೇಸ್ಟ್. ಕರೆಕ್ಟ್ ತಗೊಂಡು ಬಿಡಿ वापस करके कट करता ಸ್ಟಾರ್ಟ್ ಕರ ಕತ್ತಾ. ಫ್ರೆಂಡ್ಸ್ ನಾವೀಗ ಮನೆ ಕಡೆ ಹೊರಟಿವಿ. ಪೊಳ್ಳೆ ಮಾಯಿನಡಿ ಬಿದ್ದೇ ಬಿಡ್ತು. ಚೀಲ ಉಂಟಲ್ಲ ಫ್ರೆಂಡ್ಸ್, ಸ್ವಲ್ಪ ಸಣ್ಣದೇ ಆಯಿತು. ನಮ್ಮ ರೋಡ್ ಕೂಡ ಹಾಗೆ ಇವೆ, ಹಾಗಾಗಿ ಆ ಥರ ಆಗ್ತಾ ಉಂಟು. ಎದ್ರಾಗ ಇಲ್ಲೊಂದು ಮಾವಿನ ಮರ ಇವೆ, ಸಣ್ಣ ಸಣ್ಣ. ಸೊ ಫ್ರೆಂಡ್ಸ್, ಇಲ್ಲೊಂದು ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಸಿಕ್ಕಿದ್ರ, ಅವರಿಗೆ ನಾನೊಂದು ಮಾವಿನ ಹಣ್ಣು ಕೊಟ್ಟೆ. ನೋಡಿ ಫ್ರೆಂಡ್ಸ್, ನಾವು ಇಲ್ಲೇ ಮೀನು ಹಾಕುದ ಈಗ ಮಧ್ಯಾಹ್ನ ಬರ್ಲಿಕ್ಕೆ
2 ಕಾಳು ಮೀನು ಸಿಕ್ಕಿತ್ತು ಅಪ್ಲೋಡ್ ಮಾಡಲಿಲ್ಲ. ಹಾಗೆ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮುಂಚೆಲ್ಲ ನಮ್ಮ ಫ್ರೆಂಡ್ಸ್, ಈಗ ನಾನು ಗಾಡಿ ತೊಗೊಂಡು ಹೋಗ್ತಿದ್ದಲ್ಲ, ಮುಂಚೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಉಂಟಲ್ಲ ಸೈಕಲ್ ತೊಗೊಂಡೆಲ್ಲ ಬರ್ತಿದ್ವ, ಅಂದರೆ ಗ್ರೂಪ್ ಮಾಡ್ಕೊಂಡು ಬರ್ತಿದ್ವಿ. ಗ್ರೂಪ್ ಕಣಮಣಿ ಚುರುವೆ ಯೂಟ್ಯೂಬ್ ಸಬ್ಸ್ಕ್ರೈಬರ್ ನೋಡ್ದಂಗೆ ಆಯಿತು. ಸ್ವಲ್ಪ ಚುರುವೆ ಸೊ ಫ್ರೆಂಡ್ಸ್ ನೋಡಿ ಮಳಿ, ಫ್ರೆಂಡ್ಸ್ ನೋಡಿ ನಮ್ಮ ಮಳಿ. ಸೊ ಅವರು ತೊಟ್ಟೆಯಲ್ಲಿ ತಗೊಂಡು ಬರ್ತಿದ್ದಾರೆ. ಸೊ ಕೊಟ್ಟೆ ಹರಿದೋಗ್ತದಂತೆ, ಮಳೆ ಕೂಡ ತುಂಬ ದಪ್ಪ ಬಿದ್ದಿದೆ. ಕಟ್ ಮಾಡ್ತಿದ್ದೀನಿ. ವಾವ್ ಸೂಪರ್. ಸೊ ನಮ್ಮ ತಂಗಿ ಬೇಕಂತ ಹೇಳಿದ್ರು, ತಗೊಳ್ಳಿ ಫ್ರೆಂಡ್ಸ್. ಫೈನಲ್ ಆಗಿ ಕಟ್ ಮಾಡಿದ್ವಿ ನೋಡಿ, ತುಂಬಾ ಖುಷಿ ಆಯಿತು. ನಮ್ಮನೆ ಮಕ್ಕಳು ಕೂಡ ತಿಂತಿದ್ದಾರೆ ನೋಡಿ. ಗಾಯ್ಸ್ ಮಾತೇ ಬರ್ತಿಲ್ಲ ನಂಗೆ, ಸೂಪರ್ ಆಗಿದೆ. ವಾವ್ ಸೂಪರ್ ಗಾಯ್ಸ್. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಎಲ್ಲರೂ ಶೇರ್ ಮಾಡಿ.